ಇವತ್ತು ನಮ್ಮ ಹುಬ್ಬಳ್ಳಿಯಲ್ಲಿ ಗಂಗೂಬಾಯಿ ಹಾನಗಲ್ ಗುರುಕುಲ ಆಯ್ತು. ತಮಗೆಲ್ಲರಿಗೂ ಗೊತ್ತಿರುವಂಗ ಗಂಗೂಬಾಯಿ ಹಾನಗಲ್ ಅವರು ಇಡೀ ದೇಶ ಕಂಡಂತ ಮಹಾನ್ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಸಂಗೀತಗಾರ. ಅವ್ರದ್ದು ಗುರುಕುಲ ಈ ಸರ್ಕಾರ ಬಂದ ಮೇಲೆ ಬಂದ್ ಮಾಡ್ತು. ಒಂದು ಸಣ್ಣ ಗುರುಕುಲ, ಅದಕ್ಕೆ ಎಷ್ಟು ಬಾಳೆನ್ ದುಡ್ಡು ಬೇಕಾಗಿಲ್ಲ. ಆದ್ರೆ ಇದು ಮೈಸೂರು ಕರ್ನಾಟಕದಲ್ಲಿ ಇತ್ತಂದ್ರೆ ಇದು ಬಂದ್ ಆಗ್ತಿತ್ತು. ನಮ್ಮ ಮಾನ್ಯ ಅಧ್ಯಕ್ಷರೇ, 3 ವರ್ಷ ಆಯ್ತು. ನಮ್ಮ ಮಹೇಶ್ ತೆಂಗಿನಕಾಯಿ ಅವರು ಹಗಲಲ್ಲಿ ಮೇಲಿನ ಮೇಲೆ ಆ ವಿಷಯ ಎತ್ತಾರ, ನಾವು ಮೇಲಿನ ಮೇಲೆ ಇದನ್ನ ವಿಷಯ ಹೇಳ್ತಾ ಇದ್ದೇವೆ. ಇನ್ನೂ ತನಕ ಗಂಗೂಬಾಯಿ ಹಾನಗಲ್ ಗುರುಕುಲ ಶುರುವಾಗಿಲ್ಲ. ನಮ್ಮ ಹುಬ್ಬಳ್ಳಿ ಧಾರವಾಡ ಕಾರ್ಪೊರೇಷನ್ಗೆ ಏನು ಸರ್ಕಾರ ಐತಲ್ಲ, ಪಗಾರ ಎಲ್ಲ ಕಾರ್ಪೊರೇಷನ್ಗಳಿಗೆ ನೌಕರರ ಪಗಾರ ಮತ್ತು ಪೆನ್ಷನ್ನು ಸರ್ಕಾರದಿಂದ, ರಾಜ್ಯ ಸರ್ಕಾರದಿಂದ ಕೊಡಬೇಕಂತ ಕೊಡ್ತಾ ಇದೆ. ಆದರೆ ರಾಜ್ಯ ಸರ್ಕಾರ ಮೊನ್ನೊಂದು ಡಿಸಿಷನ್ ತೆಗೆದುಕೊಂಡಿತ್ತು ಹೋದ ವರ್ಷ, ನಾವೆಲ್ಲರದು ಪಗಾರ ಸರ್ಕಾರಿ ನೌಕರ ಪಗಾರಕ್ಕೂ ಏರಿಸ್ತೇವೆ ಅಂಥೇಳಿ. ಸರ್ಕಾರಿ ನೌಕರ ಪಗಾರ ಏರಿಸಿದ ಮೇಲೆ ನಮ್ಮ ಹುಬ್ಬಳ್ಳಿ ಧಾರವಾಡದ ಸಂಬಂಧ ಏನು ತೆಗೆದಿಟ್ಟಿದ್ರು ಅದು ಅಮೌಂಟು, ಅದು ನವಂಬರ್ದಲ್ಲೇನೆ ಖಾಲಿಯಾಗಿ ಹೋಗ್ಬಿಡ್ತು. ನವಂಬರ್ದಕ್ಕೆಲ್ಲ ಖಾಲಿ ಆದಮೇಲೆ ಮುಂದಿನ ತಿಂಗಳದ ಪಗಾರ ಕೊಡಬೇಕಲ್ಲ ಸರ್ಕಾರ, ಅದನ್ನು ಕೊಡಲಿಲ್ಲ. ಅದನ್ನು ಕೂಡ ನಮ್ಮ ಆ ಕಾರ್ಪೊರೇಷನಿಂದ ರೆಗ್ಯುಲರ್ ಟ್ಯಾಕ್ಸ್ ಅಮೌಂಟ್ದಿಂದ ನಾವು ಹೊಂದಿಸುವಂಥ ಪರಿಸ್ಥಿತಿ ಬಂತು. ಈ ರೀತಿಯ ಅನ್ಯಾಯ ನಮಗೆ ಹುಬ್ಬಳ್ಳಿ ಧಾರವಾಡಕ್ಕಾಗಲಿ, ಬಳ್ಳಾರಿಗಾಗಲಿ, ಗುಲ್ಬರ್ಗಕ್ಕಾಗಲಿ, ಬೆಳಗಾಮಕ್ಕಾಗಲಿ ಸರ್ಕಾರದಿಂದ ಆಗ್ತಾ ಇದೆ.